ಅಷ್ಟೇ. ಸರ್, ಬಾಯ್ಸ್ ವರ್ಸಸ್ ಗರ್ಲ್ಸ್ ಆ ಟೀಮ್ ನಿಮಗೆ ಸಾಕಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ಅಲ್ಲಿ, ಅವರೆಲ್ಲ ಏನು ಹೇಳಿದ್ರು, ಸ್ಪೆಷಲಿ ಚೈತ್ರ ಅವರು. ಸೊ ಅವ್ರೇನು ಹೇಳಿದ್ರು, ಸ್ಪೆಷಲಿ ನೀವು ಯಾವಾಗಲೂ ಕಿತ್ತಾಡ್ತಾ ಇದ್ರಿ, ಸೊ ಜೊತೆಗೆ ಚೈತ್ರ ಅವ್ರ ಮದುವೆ ಕೂಡ ಫಿಕ್ಸ್ ಆಗಿದೆ, ಕರೆದ್ರ ಏನು ಹೇಗೆ? ಅಯ್ಯೋ ಪಾಪ, ನಾವು ಹೋಗಿದ ತಕ್ಷಣ ಜೈಲಿಗೆ ಫ್ಯಾಮ್ಲಿಗೆಲ್ಲ ಮೆಸೇಜ್ ಮಾಡಿ ಈ ಥರ ಆಗಬಾರ್ದಾಗಿತ್ತು, ಯಾಕಾಯಿತು ಅಂತೆಲ್ಲ ಸಾಂತ್ವನ ಹೇಳಿ, ಆಮೇಲೆ ನಾನಾಚೆ ಬಂದಮೇಲೆ ನನ್ನ ಹತ್ರ ಫೋನಲ್ಲೆಲ್ಲ ಮಾತಾಡಿ ತುಂಬ ಒಂಥರ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಶಿ ಈಸ್ ಆಲ್ವೇಸ್ ಸ್ವೀಟ್. ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಅದೇ ಪ್ರಾಬ್ಲಮ್. ಸೊ ಚೈತ್ರ ಹತ್ತಿರ ಅದನ್ನೆಲ್ಲ ಮಾತಾಡಿ ಎಲ್ಲ ಚೆನ್ನಾಗಿತ್ತು. ಮೋಕ್ಷಿ ಮಾಡಿದ್ಲು ಫೋನು, ಮಂಜುನ ಮೀಟ್ ಮಾಡಿದ್ವಿ. ಸೊ ಎಲ್ಲರೂ ಪಾಪ ಬೇಜಾರಾದರು ಈ ವಿಷಯಕ್ಕೆ. ಸರ್, ಫೈನಲಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಬಿಕಾಸ್ ನಿಮ್ಮ ಆ್ಯಟಿಟ್ಯೂಡಿಂದನೇ ತುಂಬ ಜನ ಇಷ್ಟಪಡಿರೋದುಂಟು ನಿಮ್ಮನ್ನು, ಬಿಗ್ ಬಾಸಿಂದ ಬಂದಮೇಲೆ ಬಿಗ್ ಬಾಸ್ ಒಳಗಡೆ ಇರೋವಾಗ. ಸೊ ಅವರಿಗೆಲ್ಲ ಈ ಒಂದು ಘಟನೆಯಿಂದ ನೀವೇನಾದರೂ ಲೈಕ್ ನಿಮ್ಮದೇ ಆದಂಥ ಸಮಜಾಯಿಷಿ ಕೊಡೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ವಿನಯ್ ಅವರು ಹೇಳಿದರು, ಯಾರು ಕೂಡ ಅದನ್ನು ಫಾಲೋ ಮಾಡಬೇಡಿ, ನನ್ನ ಫ್ಯಾನ್ಸು ನಾವೇನೋ ಗೊತ್ತಿಲ್ಲದೆ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ನಮ್ಮ TV9 ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೇಳೋದಿಷ್ಟೇ, ನನ್ನ ಪ್ರೀತಿಸೋರು, ನನ್ನ ಇಷ್ಟಪಡೋರಿಗೆ ಈ ಥರ ಫಾಲೋ ಮಾಡೋದು ಬೇಡ. ಯಾಕಂದರೆ ಇವಾಗ ನಾವು ಆ್ಯಕ್ಟರ್ ಆಗೇ ನಾವು ಇದನ್ನು ಮಾಡೇ ಇಷ್ಟು ದೊಡ್ಡ ನ್ಯೂಸ್ ಆಯಿತು. ಪಾಪ ನೀವೇನೋ ಮಾಡೋಕ್ಕೋಗಿ ನಿಮಗೇನೋ ಗೊತ್ತಿಲ್ಲದೆ ನೀವು ಇದೆಲ್ಲ ಅನುಭವಿಸೋದು ಬೇಡ, ಇದು ನೋಡೋದು ಬೇಡ. ಸೊ ನನ್ನ ಇಷ್ಟಪಡೋರು ನಾವು ಗೊತ್ತಿಲ್ಲದೆ ಮಾಡಿದ್ವಿ, ಇದನ್ನು ನೀವು ಗೊತ್ತಿದ್ದೂ ಮಾಡಬೇಡ್ರಿ. ಇನ್ನು ನನ್ನ ಇಡೀ ಫ್ಯೂಚರಲ್ಲಿ ಒಂದು ಒಳ್ಳೆ ಕಂಟೆಂಟು ಕೊಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ಇಂಥದ್ದಂತೂ ನಾನು ಮಾಡಲ್ಲ ಅಂತ ಹೇಳ್ತಾ, ಐ ಲವ್ ಯು ಡಾರ್ಲಿಂಗ್ಸ್. 2 ಲೈನಪ್ ಆಗಿದೆ, ಒಂದು ಒಳ್ಳೆ ಬ್ಯಾನರಲ್ಲೇ. ಇನ್ ಶಾರ್ಟ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಹೀರೋ ಒಂದರಲ್ಲಿ ವಿಲನ್, ಒಂದರಲ್ಲಿ ಹೀರೋ ಮಾಡಿ. ಬೇರೆಯವರೇ, ಅಕ್ಷಿತಾ ಅಂತೂ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದ್ದೀನಿ. ಅಲ್ಲೂ ಯಾಕೆ ತಿರ್ಗಾ? ಹಾಂ ಹೌದು. ಇನ್ನೊಂದು ತಿಂಗಳಲ್ಲಿ ಅನೌನ್ಸ್ ಮಾಡ್ತೀವತ್ತಪ್ಪ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು. ಸರ್, ಬಾಯ್ಸ್ ವರ್ಸಸ್ ಗರ್ಲ್ಸ್ ಆ ಟೀಮ್ ನಿಮಗೆ ಸಾಕಷ್ಟು ಜನ ಫ್ರೆಂಡ್ಸ್ಗಳಿದ್ದಾರೆ ಅಲ್ಲಿ, ಅವರೆಲ್ಲ ಏನು ಹೇಳಿದ್ರು, ಸ್ಪೆಷಲಿ ಚೈತ್ರ ಅವರು. ಸೊ ಅವ್ರೇನು ಹೇಳಿದ್ರು, ಸ್ಪೆಷಲಿ ನೀವು ಯಾವಾಗಲೂ ಕಿತ್ತಾಡ್ತಾ ಇದ್ರಿ, ಸೊ ಜೊತೆಗೆ ಚೈತ್ರ ಅವ್ರ ಮದುವೆ ಕೂಡ ಫಿಕ್ಸ್ ಆಗಿದೆ, ಕರೆದ್ರ ಏನು ಹೇಗೆ? ಅಯ್ಯೋ ಪಾಪ, ನಾವು ಹೋಗಿದ ತಕ್ಷಣ ಜೈಲಿಗೆ ಫ್ಯಾಮ್ಲಿಗೆಲ್ಲ ಮೆಸೇಜ್ ಮಾಡಿ ಈ ಥರ ಆಗಬಾರ್ದಾಗಿತ್ತು, ಯಾಕಾಯಿತು ಅಂತೆಲ್ಲ ಸಾಂತ್ವನ ಹೇಳಿ, ಆಮೇಲೆ ನಾನಾಚೆ ಬಂದಮೇಲೆ ನನ್ನ ಹತ್ರ ಫೋನಲ್ಲೆಲ್ಲ ಮಾತಾಡಿ ತುಂಬ ಒಂಥರ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ಶಿ ಈಸ್ ಆಲ್ವೇಸ್ ಸ್ವೀಟ್. ಅದು ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಅದೇ ಪ್ರಾಬ್ಲಮ್. ಸೊ ಚೈತ್ರ ಹತ್ತಿರ ಅದನ್ನೆಲ್ಲ ಮಾತಾಡಿ ಎಲ್ಲ ಚೆನ್ನಾಗಿತ್ತು. ಮೋಕ್ಷಿ ಮಾಡಿದ್ಲು ಫೋನು, ಮಂಜುನ ಮೀಟ್ ಮಾಡಿದ್ವಿ. ಸೊ ಎಲ್ಲರೂ ಪಾಪ ಬೇಜಾರಾದರು ಈ ವಿಷಯಕ್ಕೆ. ಸರ್, ಫೈನಲಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಬಿಕಾಸ್ ನಿಮ್ಮ ಆ್ಯಟಿಟ್ಯೂಡಿಂದನೇ ತುಂಬ ಜನ ಇಷ್ಟಪಡಿರೋದುಂಟು ನಿಮ್ಮನ್ನು, ಬಿಗ್ ಬಾಸಿಂದ ಬಂದಮೇಲೆ ಬಿಗ್ ಬಾಸ್ ಒಳಗಡೆ ಇರೋವಾಗ. ಸೊ ಅವರಿಗೆಲ್ಲ ಈ ಒಂದು ಘಟನೆಯಿಂದ ನೀವೇನಾದರೂ ಲೈಕ್ ನಿಮ್ಮದೇ ಆದಂಥ ಸಮಜಾಯಿಷಿ ಕೊಡೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ವಿನಯ್ ಅವರು ಹೇಳಿದರು, ಯಾರು ಕೂಡ ಅದನ್ನು ಫಾಲೋ ಮಾಡಬೇಡಿ, ನನ್ನ ಫ್ಯಾನ್ಸು ನಾವೇನೋ ಗೊತ್ತಿಲ್ಲದೆ ಮಾಡಿರೋದು ಅಂತ ಹೇಳ್ಬಿಟ್ಟು. ಸೊ ನೀವೇನಾದರೂ ನಮ್ಮ TV9 ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ನಾನು ಹೇಳೋದಿಷ್ಟೇ, ನನ್ನ ಪ್ರೀತಿಸೋರು, ನನ್ನ ಇಷ್ಟಪಡೋರಿಗೆ ಈ ಥರ ಫಾಲೋ ಮಾಡೋದು ಬೇಡ. ಯಾಕಂದರೆ ಇವಾಗ ನಾವು ಆ್ಯಕ್ಟರ್ ಆಗೇ ನಾವು ಇದನ್ನು ಮಾಡೇ ಇಷ್ಟು ದೊಡ್ಡ ನ್ಯೂಸ್ ಆಯಿತು. ಪಾಪ ನೀವೇನೋ ಮಾಡೋಕ್ಕೋಗಿ ನಿಮಗೇನೋ ಗೊತ್ತಿಲ್ಲದೆ ನೀವು ಇದೆಲ್ಲ ಅನುಭವಿಸೋದು ಬೇಡ, ಇದು ನೋಡೋದು ಬೇಡ. ಸೊ ನನ್ನ ಇಷ್ಟಪಡೋರು ನಾವು ಗೊತ್ತಿಲ್ಲದೆ ಮಾಡಿದ್ವಿ, ಇದನ್ನು ನೀವು ಗೊತ್ತಿದ್ದೂ ಮಾಡಬೇಡ್ರಿ. ಇನ್ನು ನನ್ನ ಇಡೀ ಫ್ಯೂಚರಲ್ಲಿ ಒಂದು ಒಳ್ಳೆ ಕಂಟೆಂಟು ಕೊಡೋಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ಇಂಥದ್ದಂತೂ ನಾನು ಮಾಡಲ್ಲ ಅಂತ ಹೇಳ್ತಾ, ಐ ಲವ್ ಯು ಡಾರ್ಲಿಂಗ್ಸ್. 2 ಲೈನಪ್ ಆಗಿದೆ, ಒಂದು ಒಳ್ಳೆ ಬ್ಯಾನರಲ್ಲೇ. ಇನ್ ಶಾರ್ಟ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಹೀರೋ ಒಂದರಲ್ಲಿ ವಿಲನ್, ಒಂದರಲ್ಲಿ ಹೀರೋ ಮಾಡಿ. ಬೇರೆಯವರೇ, ಅಕ್ಷಿತಾ ಅಂತೂ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದ್ದೀನಿ. ಅಲ್ಲೂ ಯಾಕೆ ತಿರ್ಗಾ? ಹಾಂ ಹೌದು. ಇನ್ನೊಂದು ತಿಂಗಳಲ್ಲಿ ಅನೌನ್ಸ್ ಮಾಡ್ತೀವತ್ತಪ್ಪ. ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.